ಗಾಂಧಿಯ ಹತ್ಯೆ ಆದ ನಂತರ ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಹೇಳಿದ್ರು ನೋಡ್ರಿ ಒಬ್ರು MP, ಗಾಂಧಿ ಹತ್ಯೆ ಆದ ಮರುದಿವಸನೇ ಜವಾಹರ್ಲಾಲ್ ನೆಹರು ಲಾರ್ಡ್ ಮೌಂಟ್ ಬ್ಯಾಟನ್ ಏನೋ ಲಾರ್ಡ್ ಮೌಂಟ್ ಬ್ಯಾಟಿನ ಹೆಂಡತಿ ನೋಡ ರೂಮ್ನ ಮಕ್ಕೊಂಡಿಲ್ಲ ಅವ್ರ ಮಗಳು ಬುಕ್ಕ ಬರ್ದ. ಇವ್ರು ನಮ್ಮ ಧೀಮಂತ ನಾಯಕರು ಚಾಚಾ ನೆಹರು ಗುಲಾಬಿ ಹಿಡ್ಕೊಂಡು ಇವರೇನು ಸ್ವಾತಂತ್ರ್ಯ ಸಿಗ್ಲಿಲ್ಲ ಬಂಧುಗಳೇ. ಇಂಥ ಅನೇಕ ಕಾರ್ಯಕರ್ತರು ಯುವಕರು ಎಷ್ಟು ಭಗತ್ ಸಿಂಗ್ಗೆ 50, ಗಲ್ಲಿಗೆ 23 ವಯಸ್ಸು. 23 ವರ್ಷಕ್ಕೆ ಏನೋ ನಮ್ದು ಡಿಗ್ರಿ ಮುಗಿದಿರೋದಿಲ್ಲ. ಅದ್ರಾಗ ದೊಡ್ಡ ರೀಸನ್ ಅಂತೂ 30 ವರ್ಷ ತನಕ ನಾವು ಡಿಗ್ರಿ ಮಾಡ್ಕೊತಿರ್ತೀವಿ ಯಕ್ಷಗಾನ ಕೊಡ್ತೀವಿ. ಆ ಕಾಲದಲ್ಲಿ ಒಂದು ಭಗತ್ ಸಿಂಗ್ ನೆನಪಿಸೋಲಾಕತ್ತೀವಿ, ರಾಜಗುರು ಅವ್ರನ್ನ ನೆನಪಿಸೋಲಾಕತ್ತೀವಿ, ಸುಖದೇವರನ್ನ ನೆನಪಿಸೋಲಾಕತ್ತೀವಿ, ಮದನ್ ಲಾಲ್ ಧಿಂಗ್ರಾ ಏನ್ ಜಲಿಯನ್ನವಾಲಾ ಭಾಗದ ದುರಂತ ಆದ ನಂತರ ಯಾವ ಬ್ರಿಟಿಷ್ ಅಧಿಕಾರಿ ಇದ್ದಲ್ಲ ಅವನು ಹೋಗಿ ಗುಂಡಿ ಹಾಕದಂತ ಎಲ್ಲಿ ಲಂಡನ್ಗೆ ಹೋಗಿ ಅಷ್ಟು ಒಂದು ದೇಶಭಕ್ತಿಯಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರ ಒಂದು BBC ಸಂದರ್ಶನಕ್ಕೆ, ನಾನು ಮಿಸ್ಟರ್ ಗಾಂಧಿನ ಭೇಟಿಯಾಗಿದ್ದೆ, ಮಿಸ್ಟರ್ ಗಾಂಧಿ ಬಳಿ ಮಹಾತ್ಮ ಅನ್ನುವಂಥ ಯಾವ ಗುಣಗಳನ್ನು ನನಗೆ ಕಾಣಿಸ್ಲಿಲ್ಲ. ಯಾರು ಹೇಳ್ಯಾರ? ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಬಂಧುಗಳೇ. ಮುಂದವ್ರು ಹೇಳ್ತಾರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಗಾಂಧಿಯಿಂದಲ್ಲ, ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಅನೇಕರ ಭಯದಿಂದ ಬ್ರಿಟಿಷರು ಓಡಿ ಹೋದ್ರು ಹೊರತು ಗಾಂಧಿ ಚರ್ಕದಿಂದ ಓಡಿ ಹೋಗಲಿಲ್ಲ. ಇದು ನಾ ಹೇಳಕತ್ತಲ್ಲ, ಇದು ಯಾರು ಹೇಳಿದ್ದು? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರೆ ನಮಗೂ ಗೊತ್ತಿರಲಿಲ್ಲ. ಅಂಬೇಡ್ಕರ್ ಅವ್ರನ್ನ ನಮ್ಮ ಪರಿಚಯ ಮಾಡಿಕೊಳ್ಳಿಲ್ಲ. ಎರಡೇ ಲೈನ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದ್ರು, 1919 ಪಾರ್ಲಿಮೆಂಟಲ್ಲಿ ಮಂಡಿಸಿದ್ರು, ಮುಗಿತು. ಅವನು 5 ಜನ ಮಕ್ಕಳು, ಅಕ್ಬರ, ಔರಂಗಜೇಬ, ಶಹಜಾನ್, ಜಾತ್ಯತೀತ, ಇವರೆಲ್ಲ ಮಕ್ಕಳು ಜಾತ್ಯತೀತ. ಇವರೇನು ಸ್ವಾತಂತ್ರ್ಯಕ್ಕೆ ಓಡಾಡ್ಬಿಟ್ಟು ಇವರೆಲ್ಲ ಮಹಾರಾಣಾ ಪ್ರತಾಪರು, ಶಿವಾಜಿ ಮಹಾರಾಜರಂತವ್ರು ಈ ದೇಶದಲ್ಲಿ ಹುಟ್ಟಿದ್ರಿಂದ ಇವರು ಮಣ್ಣಾಗಿಟ್ರು. ಒಂದು ದಿವಸನ ಅಕ್ಬರ ಮಹಾರಾಣಾ ಪ್ರತಾಪ್ ಮುಂದೆ ಯುದ್ಧಕ್ಕೆ ಬರಲಿಲ್ಲ. ಬರೇ ಮಹಾರಾಣಾ ಪ್ರತಾಪ್ ಅಂದ್ರೆ ಚಟ್ಟಾಗಿ ಹೋಗ್ಕೊಂಡ್ಬಿಡ್ತಿದ್ದ. ಅಷ್ಟು ಧೈರ್ಯವಂತರು ನಮ್ಮ ದೇಶದಲ್ಲಿ ಆದಂಥ ಹುತಾತ್ಮರು, ಬಲಿದಾನ ಕೊಟ್ಟಂಥ ಪೂಜ್ಯನ ನಮ್ಮ ಗುರುಗಳು ಹೇಳಿದಾರಲ್ಲ. ಈಗ ನಾವೆಲ್ಲ ಈಗ ನೆನೆಸ್ಕೋಲಾಗತ್ತೀವಿ. ನಮ್ಗೆ ಎಷ್ಟೋ ಮಂದಿ ಭಗತ್ ಸಿಂಗ್ಗೆ ಗೊತ್ತಿರಲಿಲ್ಲ. ಸ್ವಾತಂತ್ರ್ಯ ವೀರ ಸಾವರ್ಕರ್ 2 ಸಲ ಕಾಳಾಪಾನಿ ಅಂದ್ರೆ ಏನು? ದಿನ 1 ಪೌಂಡ್ ಕೊಬ್ಬರಿ ಎಣ್ಣೆ ಹೆಂಗೆ ಎತ್ತಿನ ಗಾಣಕ್ಕೆ ಎತ್ತು ಕಟ್ತಾರಲ್ಲ ಅದರಲ್ಲಿ ಕಟ್ಟಿ ತಿರುಗಿಸೋದಾಗ 1 ಪೌಂಡ್ ಎಣ್ಣೆ ತೆಗಿಲಾಕೆ ಬೇಕು. ಒಂದೇ ರೂಮ್ನಲ್ಲಿ ಶೌಚಾಲಯ, ಒಂದೇ ರೂಮ್ನಲ್ಲಿ ಊಟ. ಏನು ನಮ್ಮ ಪ್ರಧಾನಮಂತ್ರಿ ಏನು ಪೋರ್ಟ್ ಬ್ಲೇರ್ ಏನು ಹೋಗಿ ಸ್ವಾತಂತ್ರ್ಯ ವೀರ ಸಾವರ್ಕರ್ ಹೆಸರು ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮನೆ ತಯಾರು ಮಾಡೋದ್ರಲ್ಲ, ಸ್ವಾತಂತ್ರ್ಯ ವೀರ ಸಾವರ್ಕರ್ ಬಗ್ಗೆ ಈ ನಕಲಿ ಗಾಂಧಿಗಳು ಹಗರು ಮಾತಾಡ್ತಾರೆ. ಇವು ಯಾವಾಗ ಅನ್ನೋದೇ ನಮ್ಗೆ ಗೊತ್ತಿಲ್ಲ, ಇವು ಯಾವ ಪ್ರೊಡಕ್ಷನ್ ಅನ್ನೋದೇ ಗೊತ್ತಿಲ್ಲ. ಅಪ್ಪ ಪಾರ್ಸಿ, ಅವ್ವ ಸಾಬು, ಕ್ರಿಶ್ಚಿಯನ್ರು, ಪಾರ್ಸಿ ಎಲ್ಲ ಮಿಕ್ಸ್. ಆದ್ರೆ ಅವ್ರ ಮಗ ಬ್ರಾಹ್ಮಣ. ಇದು ಹೆಂಗೆ ಹಾಕ್ಕೊಟ್ರಿ? ಅಲ್ಲಿ ಬ್ರಾಹ್ಮಣರದ್ದು ಎಲ್ಲಿ ವಿದ್ಯೆ ಇಲ್ಲ. ಅವ ಬ್ರಾಹ್ಮಣ, ಜನೇವಧಾರಿ ಬ್ರಾಹ್ಮಣ. ಹೋಗಿ ಅಲ್ಲಿ ಕಾಸು ಪೂಜೆ ಮಾಡ್ತಾರೆ. ಇವ್ರು ಮಾತಾಡ್ತಾರೆ ಏನು? ವೀರ ಸಾವರ್ಕರ್ ಒಬ್ಬ ಸರೆಂಡರ್ ಆದ ಬ್ರಿಟಿಷರಿಗೆ ಅಂತೇಳಿ. ಪಾಪ ವೀರ ಸಾವರ್ಕರ್ ಅವ್ರಿಗೆ 10 ವರ್ಷ ಒಂದು ಕಾಲಾಪಾನಿ ಅಂದ್ರೆ. ಅಂತಾದ್ರಿಂದ ಬಿಡಿಸ್ಕೊಂಡು ಬರ್ಬೇಕಾದ್ರೆ ಸಮುದ್ರದಾಗ ಒಂದು ಹಡಗಿನಿಂದ ಹಾರಿ ಅವರು ವೀರ ಸಾವರ್ಕರ್ ಕತಿ ಕೇಳಿಬಿಟ್ರೆ ಈಗೇನು ಮಾತಾಡ್ತಾರೆ ಇವರು ಅಲ್ಕ ನನ್ನ ಮಕ್ಕಳು ಇವ್ರಿಗೆ ಒಂದು ಸಮುದ್ರದಾಗ ಜಗಿಸ್ಬಿಟ್ರು ನೋಡೋಣ.
ಹಳ್ಳಿ ದಂಡಿಗೆ ಬರ್ತಾರೆ ನೋಡೋಣ. ಇಲ್ಕಂದ್ರೆ ಎತ್ತಿನ ಗಣ್ಣಕ್ಕೆ ಇವ್ನು ಕಟ್ಟಿ ಒಂದು ಕೊಂಡು ಎಣ್ಣೆ ತೆಗೆತಾಳೆ. ಆ 3 ತಿಂಗಳಿಗೆ ಅವನು ಫಾರಿನ್ ಕೊಡುತ್ತಾನೆ. ಎದಕ್ಕೆ ಹೋಗ್ತಾನೋ ನಮಗೂ ಹೋಗುತ್ತೆ, ಇರುವುದೇ ಇಲ್ಲ ಗಿರಾಕಿ. ಹಂಗ ಇವತ್ತು ಬಹಳ ಹಗುರವಾಗಿ, ನಾವೇನು ಗಾಂಧಿ ವಿರೋಧಿಗಳಲ್ಲ. ಗಾಂಧಿ ಒಬ್ಬ ಹೋರಾಟಗಾರ, ಸ್ವಾತಂತ್ರ್ಯ ಹೋರಾಟ. ಆದ್ರೆ ಪೂರ್ಣ ಅವರೇ ಸ್ವಾತಂತ್ರ್ಯ ತಂದೋದಕ್ಕೆ ನಮ್ದು ಒಪ್ಪಿಗೆ ಇಲ್ಲ. ಏನಾದ್ರೂ ಈ ದೇಶ ಭಾರತ ವಿಭಜನೆ ಆಗ್ಬೇಕಾದ್ರೆ ಈ ಗಾಂಧಿ ನೆಹರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಬುಕ್ಕ ಬರ್ದಾರ. ನೀವೆಲ್ಲ ಓದ್ಬೇಕು, ಅಂಬೇಡ್ಕರ್ ಜೀವನ ಚರಿತ್ರೆನೂ ಓದ್ಬೇಕು. ನಾವು ಅಂಬೇಡ್ಕರ್ ಅವ್ರನ್ನ ದೂರ ಇಟ್ಬಿಟ್ಟು ಅವ್ರು ದಲಿತರಲ್ಲ. ಅಂಬೇಡ್ಕರ್ ಅವ್ರನ್ನ ಇವತ್ತು ನಾವು ನೆನೆಸೋ ವಿಧಾನಸಭೆಯಲ್ಲಿ ಹೇಳಿದೆ ನಾನು ಹೋದ ಟರ್ಮ್ನಲ್ಲಿ. ಈ ದೇಶದ ಸಂವಿಧಾನವನ್ನ ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಅವ್ರು ಆಗದೇ ಇದ್ದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ವಿಮಾನದಲ್ಲಿ ಪತನ ಆಯಿತು, ಅವರಾಗೆ ತ್ಯಾಗವಾದರೂ ಅವರೇನು ನಾಪತ್ತೆ ಆದರೂ ಇನ್ನೂವರೆಗೆ ಯಾವುದೇ ಸ್ಪಷ್ಟವಾದಂಥ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಇತಿಹಾಸ ಇಲ್ಲ. ನೆಹರು ಒಂದು ಪತ್ರ ಬರೀತಾನೆ ಬ್ರಿಟಿಷ್, ನಾವು ಸ್ವಾತಂತ್ರ್ಯ ನೀವು ಕೊಟ್ಟ ಮೇಲೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಎಲ್ಲರೂ ನಮ್ಮ ಭಾರತದಲ್ಲಿ ಸಿಕ್ಕರೆ ಅವನ ನಾವು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಒಬ್ಬ ಭಯೋತ್ಪಾದಕ ಅಂತ ಹೇಳಿ ನಿಮಗೆ ತಂದು ಸರೆಂಡರ್ ಮಾಡ್ತೀವಿ ಅಂತೇಳಿ ನೆಹರು ಅಂದಿನ ಇಂಗ್ಲೆಂಡಿನ ಪ್ರಧಾನಮಂತ್ರಿಗೆ ಪತ್ರ ಬರೀತಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ರು ಭಯದಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳಿದವರು ಯಾರಪ್ಪ ಅಂದ್ರೆ ಅದು ಭಾರತರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.